ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಈಗಲೇ ಬರ್ತೀನಿ. ಹಲೋ, ಹಲೋ, ಓಕೆ. ಅಮರ್, ಪಾರ್ಟಿలో ಫೋನ್ ಕಾಲ್ಸ್. ಅಮರ್, ಪಾರ್ಟಿಗೆ ಬಂದ್ಮೇಲೆ ಫೋನ್ ಕಾಲ್ಸ್ ಯಾಕೆ? ನಿನ್ ಫೋನಲ್ಲೇ ಬ್ಯುಸಿ ಆಗಿದ್ರೆ ಪಾಪ ಪ್ರಿಯಾಗೆ ಬೋರ್ ಆಗೋದಿಲ್ವಾ? ಅಯ್ಯೋ, ಪ್ರಿಯಾಗ್ ಬೋರಾ? ಚಾನ್ಸೇ ಇಲ್ಲ. ಯೋಚನೆ ಮಾಡ್ತಾ ಅವಳ ಮೈಂಡ್ 24 hours ಬ್ಯುಸಿಯಾಗೇ ಇರುತ್ತೆ. 24 hours ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೇನೋ. ಹೌದು. ಅಷ್ಟು ಪ್ರೀತಿಸೋ ಹುಡುಗಿ ಹೆಂಡತಿಯಾಗಿ ಸಿಗೋದು ನಿಜವಾಗ್ಲೂ ನಿನ್ನ ಅದೃಷ್ಟ. ನಿನ್ ಮ್ಯಾರಿಡ್ ಲೈಫ್ ಹ್ಯಾಪಿ ಆಗಿರ್ಬೇಕಂತ ಮನಸ್ಫೂರ್ತಿಯಾಗಿ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಅಮರ್, ಒಂದ್ ನಿಮಿಷ ಬರ್ತೀನಿ. ಓಕೆ. ನಿಜವಾಗ್ಲೂ ನನ್ನ ಗಂಡನ ಲವರ್ ಇವ್ರ ಮಧ್ಯೆನೇ ಇದ್ದಾಳ? ನಂಗೆ ಗೊತ್ತಿಲ್ಲದೆ ಅವ್ರ ದಿನ ಅವಳನ್ನ ಮೀಟ್ ಮಾಡ್ತಾರಾ? ನಂಗೆ ಮೋಸ ಮಾಡ್ತಿದ್ದಾರಾ? ಪಾರ್ಟಿಯಲ್ಲಿ ಇರೋರ್ ಮಧ್ಯ ನಿನ್ ಗಂಡನ್ ಲವರ್ನ ಕಂಡು ಹಿಡಿಯಕ್ಕಾಗ್ದೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಏಯ್, ನನ್ನ ಡಿಸ್ಟರ್ಬ್ ಮಾಡೋದೇ ನಿನ್ ಕೆಲ್ಸನಾ? ಪಾರ್ಟಿಲೋ ಪ್ರಶಾಂತವಾಗಿರಕ್ ಬಿಡಲ್ವಾ? ನೀನು ಪ್ರಶಾಂತವಾಗಿರ್ಬೇಕಂತಾನೆ ಪ್ರಿಯಾ ನಿನ್ ಗಂಡನ್ ಲವರ್ ಯಾರು ಅಂತ ಹೇಳ್ತೀನಿ ಅಂದಿದ್ದು. ಹೇಗ್ ಕಂಡು ಹಿಡಿಯೋದು ಅಂತ ನೀನ್ ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಪಾರ್ಟಿ ಮುಗಿಯೋ ಅಷ್ಟ್ರಲ್ಲಿ ಅವ್ರು ಯಾರು ಅಂತ ನಿನಗೆ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ. ನೀನ್ ಅನವಶ್ಯಕವಾಗಿ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ತಲೆನೋವು ತಂದ್ಕೋಬೇಡ, ಓಕೆನಾ? ಅವಳಿಲ್ಲಿರೋರ್ ಮಧ್ಯೆನೇ ಇದ್ರೆ ನಂಗೆ ಯಾಕೆ ಕಂಡುಹಿಡಿಯಕ್ಕಾಗ್ತಿಲ್ಲ? ಒಂದ್ ಸಣ್ಣ ಕ್ಲೂನು ಯಾಕೆ ಸಿಗ್ತಿಲ್ಲ? ನಿಜವಾಗ್ಲೂ ಅವ್ರ ಲವರ್ ಯಾರಾಗಿರ್ಬೋದು? ಪ್ರಿಯಾ, ಏನ್ ಪತಿರಾಯ್ರೆ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ರೀ, ಕಾಲ್ ಬಂತು, ಮಾತಾಡಕ್ ಬಂದೆ ಅಷ್ಟೇ. ಅಲ್ಲಿ ಎಲ್ರೂ ನೀನ್ ಕಾಣ್ತಿಲ್ಲ ಅಂತ ಹೇಳ್ತಿದ್ರು. ನಡಿ ಹೋಗೋಣ, ಬಾ.
ನಾನು ಕ್ಯಾಶುವಲ್ ಆಗಿ ಕೈ ಹಿಡ್ಕೊಂಡೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು, ನನ್ನ ಜೊತೆ ಬಾ. ಅವ್ರು ಯಾಕೆ ಹಾಗೆ ಹೋಗ್ಬಿಟ್ರು? ಏ ಪ್ರಿಯಾ, ಏನ್ ಮಾಡ್ತಿದ್ಯಾ? ಮತ್ತೆ ನೀನೇನ್ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ನಾನ್ ಮೊದ್ಲಿಂದನೂ ನಿನ್ನ ನೋಡ್ತಾನೆ ಇದ್ದೀನಿ. ಹಾಸ್ಪಿಟಲ್ ಕಟ್ಬೇಕು ಅಂತ ಡಿಸೈಡ್ ಮಾಡ್ದಾಗಿಂದನು ನೀ ನನ್ ಗಂಡನ್ ಜೊತೆ ಸುತ್ತಾಡ್ಕೊಂಡು ಅನ್ಕೊಂಡೆ ತಿರುಗ್ತಿದ್ಯಾ. ಅಷ್ಟಕ್ಕೂ ಯಾರ್ ನೀನು? ಯಾಕೆ ನನ್ ಗಂಡನ್ ಮೇಲೆ ಕಣ್ ಹಾಕ್ತಿದ್ಯಾ? ಚೀಪಾಗಿ ಮಾತಾಡ್ಬೇಡ ಪ್ರಿಯಾ. ನಾನ್ ನಿನ್ ಗಂಡನ್ ಮೇಲೆ ಕಣ್ಯಾಕ್ ಹಾಕ್ಲಿ? ವಿ ಆರ್ ಜಸ್ಟ್ ಕೊಲೀಗ್ಸ್. ಏನೋ ಸ್ವಲ್ಪ ಕ್ಲೋಸ್ ಆಗಿದ್ದೀವಿ, ಅದನ್ನೇ ತಪ್ಪು ಅಂದ್ರೆ ಹೇಗೆ? ಕ್ಲೋಸ್ ಆಗಿರೋದು ಅಂದ್ರೆ ಜೊತೆಲಿರೋದು, ಮೈ ಮೇಲ್ ಬೀಳೋದು ಅಂತ ಅರ್ಥ ಅಲ್ಲ. ಪ್ರಿಯಾ, ನೀನ್ ತುಂಬಾ ತಪ್ಪಾಗಿ ಮಾತಾಡ್ತಿದ್ಯಾ. ನೀನ್ ತಪ್ಪಾಗಿ ಬಿಹೇವ್ ಮಾಡ್ತಿರೋದ್ರಿಂದಾನೇ ನಾನ್ ಹೀಗ್ ಮಾತಾಡ್ತಿದ್ದೀನಿ. ಯಾವಾಗ ನೋಡಿದ್ರು ನನ್ ಗಂಡನ್ ಸುತ್ತಾನೆ ತಿರುಗ್ತಿರ್ತೀಯಲ್ಲ ನೀನು. ಇವಾಗಿನ ತನಕ ಏನ್ ಮಾಡ್ತಿದ್ದೆ ನೀನು? ಅವ್ರ ಪೇರ್ ಜೊತೆ ಅವ್ರು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿದ್ ನೀನೇ ಅಲ್ವಾ? ಮತ್ಯಾಕ್ ನನ್ ಗಂಡನ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ? ನಿಂಗಂತೂ ಬುದ್ಧಿ ಇಲ್ಲ ಸರಿ. ನಿನ್ ಗಂಡ ಹೇಗ್ ಸುಮ್ನಿರ್ತಾನೆ? ನಾಚಿಕೆ ಇಲ್ದಿರ ಬಂದು ನನ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಕ್ ನೋಡ್ತಾನಲ್ಲ. ಅಲ್ಲ, ನೀವ್ ಗಂಡ ಹೆಂಡ್ತಿನೇನಾ? ಗಂಡ ಹೆಂಡ್ತಿ ಬಂಧ ಏನು ಅಂತ ನಿಮಗ್ ಗೊತ್ತಿಲ್ವಾ? ಇಲ್ಲ ಫಾರಿನ್ ಅದು ಇದು ಅಂತ ತಿರ್ಕೊಂಡ್ ಬಂದಿದ್ದೀನಿ ಅಂತ ನಿಂಗ್ ಇಷ್ಟ ಬಂದಂಗ್ ಯಾರ್ ಜೊತೆ ಅಂದ್ರೆ ಅವ್ರ ಜೊತೆ ಹೇಗಂದ್ರೆ ಹಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಪ್ರಿಯಾ, ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ಸ್. ಲಿಮಿಟ್ಸ್ ಕ್ರಾಸ್ ಮಾಡಿದ್ದು ನೀನು, ಅದನ್ ಮೊದ್ಲು ತಿಳ್ಕೊ. ನೀನ್ ಹಾಸ್ಪಿಟಲ್ ಕಟ್ತೆ, ಅದ್ರಲ್ಲಿ ನನ್ ಗಂಡ ಪಾರ್ಟ್ನರ್. ನಿಮ್ ಮಧ್ಯೆ ಏನೇ ಇದ್ರು ಅಷ್ಟಕ್ ಮಾತ್ರನೇ ಇರ್ಬೇಕು. ಅದನ್ ಬಿಟ್ಟು ಪಾರ್ಟ್ನರ್ ಅಲ್ವಾ ಅಂತ ಸಲ್ಗೆ ತಗೊಂಡು ಮೈ ಮೇಲ್ ಬೀಳ್ಬೋದು, ಕೈ ಹಿಡ್ಕೊಂಡ್ ಡಾನ್ಸ್ ಮಾಡ್ಬೋದು, ಬಿಟ್ರೆ ಇನ್ನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀನ್ ಮಾಡ್ತಾ ಹೋದ್ರೆ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ? ತೆಗದ್ 4 ಬಾರಿಸ್ತೀನಿ. ನೀನ್ ಮೇಲ್ ಬಿದ್ ಮಾತಾಡೋದು, ಅವ್ರನ್ನ ನೋಡಿ ಹಲ್ಕಿರ್ಕೊಂಡ್ ನಿಂತಿದ್ರೆ ಅದನ್ನ ನೋಡಕ್ ಎಷ್ಟ್ ಅಸಹ್ಯವಾಗಿರುತ್ತೆ ಗೊತ್ತಾ? ಮದ್ವೆ ಆಗಿರೋ ಹುಡ್ಗಿನೇ ತಾನೆ, ಬೇರೆ ಗಂಡಸ್ರ ಜೊತೆ ಎಷ್ಟಲ್ಲಿರ್ಬೇಕು ಎಷ್ಟಲ್ಲಿ ಇರ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ನೀನ್ ಅಮೆರಿಕಾದಲ್ಲೇ ಬೆಳ್ದಿರ್ಬೋದು, ಆದ್ರೆ ಹುಟ್ಟಿದ ಇಂಡಿಯಾದಲ್ಲೇ ತಾನೆ. ಇಲ್ಲಿನ ಪದ್ಧತಿ ಸಂಪ್ರದಾಯ ಸ್ವಲ್ಪ ಆದ್ರೂ ಗೊತ್ತಿರುತ್ತೆ ತಾನೆ ನಿಂಗೆ. ಒಂದ್ ಹೆಣ್ಣಾಗ್ ಹುಟ್ಟಿದ್ಮೇಲೆ ಹೇಗ್ ನಡ್ಕೊಳ್ಬೇಕು ಅಂತ ಕಲ್ತಿರ್ಬೇಕು ಹೊರತು ಹೀಗ್ ಬೇರೆ ಗಂಡಸ್ರ ಜೊತೆ ಮೇಲ್ ಬೀಳೋದೇನು ದರಿದ್ರವಾಗಿ. ಏಯ್, ಏನು ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಹಾ, ನಾನ್ ಅಮ್ಮರ್ ಮುಖ ನೋಡ್ಕೊಂಡ್ ಸುಮ್ನಿದೀನಿ. ಆವತ್ ಕೂಡ ನಿಮ್ ಮನೆಗ್ ಬಂದಾಗ ನಂಗ್ ಹೀಗೆ ಅವಮಾನ ಮಾಡ್ದೆ. ಹೌದು, ನಿನ್ ಗಂಡನ್ ಮೇಲೆ ನಿಂಗ್ ಯಾಕಷ್ಟ ಅನುಮಾನ? ನನ್ನ ಅನುಮಾನ ನನ್ ಗಂಡನ್ ಮೇಲಲ್ಲ, ನಿನ್ ಮೇಲೆ. ವಾಟ್ ದ ಹೆಲ್? ಏನ್ ಹೇಳ್ತಿದ್ಯಾ ನೀನು? ಹೌದು, ನನ್ ಗಂಡ ತೆಳ್ಳಗೆ ಬೆಳ್ಳಗೆ ಹೀರೋ ತರ ಇದಾರೆ ಅಂತ ನೀನ್ ಅವ್ರ ಮೇಲೆ ಆಸೆ ಪಡ್ತಿದ್ಯಾ ಅಂತ ನಂಗ್ ಡೌಟ್ ಬರ್ತಿದೆ. ಇದು ತುಂಬಾ ಜಾಸ್ತಿ ಆಯ್ತು ಪ್ರಿಯಾ. ನೀನ್ ನಂಗ್ ತುಂಬಾ ನೋವಾಗ ಹೋಗಿ ಮಾತಾಡ್ತಿದ್ಯಾ. ನೀನ್ ನನಗ್ ನೋವಾಗೋ ಹಾಗೆ ಬಿಹೇವ್ ಮಾಡ್ತಿದ್ಯಾ, ಅದಕ್ಕೆ ನಾನ್ ಹೀಗ್ ಮಾತಾಡ್ತಿದ್ದೀನಿ. ಇನ್ನೊಂದ್ಸಲ ನೀನ್ ನನ್ ಗಂಡನ್ ಮೇಲೆ ಬೀಳೋದಾಗ್ಲಿ ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋದಾಗ್ಲಿ ನೀನ್ ಮಾಡ್ಬಾರ್ದು. ಅವ್ರ ಜೊತೆ ಮಿನಿಮಮ್ 2 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಅದನ್ ದಾಟಿ ಮುಂದಕ್ ಬಂದ್ಯೋ ನಿನ್ನ ಸುಮ್ನೆ ಬಿಡಲ್ಲ. ಅಲ್ಲಿ ತುಂಬಾ ಜನ ಇದ್ದಾರೆ, ಅವರೆಲ್ಲ ಮರ್ಯಾದೆಯಾಗೆ ಇದಾರಲ್ಲ, ಅವ್ರ ಪಾಡಿಗೆ ಅವ್ರು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದಾರಲ್ವಾ? ನೀನ್ ಮಾತ್ರ ಯಾಕೆ ಓವರ್ ಆಗಿ ಆಡ್ತಿದ್ಯಾ? ನನ್ ಮುಂದೆನೆ ನನ್ ಗಂಡನ್ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ನಾನ್ ಏನ್ ಅನ್ಕೋಬೇಕು? ಅದಲ್ದೆ ನಾನೇನೋ ನಿನ್ನ ಇನ್ಸಲ್ಟ್ ಮಾಡ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ನಿಜ ಹೇಳ್ಬೇಕಂದ್ರೆ ನೀನೇ ನನ್ನ ಪಾರ್ಟಿಗೆ ಕರೆದು ಇನ್ಸಲ್ಟ್ ಮಾಡ್ತಿದ್ಯಾ. ಇದೇ ನಿಮ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ದರ್ಶಿನಿ. ಇದನ್ ನೀನ್ ಹೇಗ್ ತಗೊಂಡ್ರು ಪರವಾಗಿಲ್ಲ, ನಾನಂತೂ ತುಂಬಾ ಸೀರಿಯಸ್ ಆಗಿನೇ ಹೇಳ್ತಿದ್ದೀನಿ. ಮರ್ಯಾದೆಯಾಗಿ ನನ್ ಗಂಡನಿಂದ ದೂರ ಇರು. ಹೀಗಾದ್ರೆ ಕಷ್ಟ ಪ್ರಿಯಾ. ನೀನ್ ನನ್ನ ಅನುಮಾನಿಸ್ತಿದ್ಯಾ ಅಂತ ಹೇಳ್ತಿದ್ಯಾ ಅಷ್ಟೇ, ಇಂಡೈರೆಕ್ಟ್ ಆಗಿ ನಿನ್ ಗಂಡನ ಅನುಮಾನಿಸ್ತಿದ್ಯಾ.
ಅಮರ್ ಅಂತ ವ್ಯಕ್ತಿನ ಅನುಮಾನಿಸೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇಲ್ಲ. ನಾನ್ ನನ್ ಗಂಡನ್ ಅನುಮಾನಿಸ್ತಿದ್ದೀನಿ ಅಂತ ಹೇಳೋದಕ್ ನೀನ್ ಯಾರು? ಆ ಮಾತನ್ನ ನಾನ್ ಹೇಳ್ತಿಲ್ಲ ಪ್ರಿಯಾ, ನಿನ್ನ ಮಾತೇ ಹೇಳ್ತಿದೆ. ನೀನ್ ನನ್ ಮೇಲ್ ಕೋಪದಲ್ಲಿ ಅಂದಿರೋ ಪ್ರತಿ ಮಾತು ನಿನ್ ಗಂಡನ್ ಮೇಲೆ ನಂಬಿಕೆ ಇಲ್ಲ ಅನ್ನೋ ಫೀಲಿಂಗ್ ಕಾಣ್ತಿದೆ. ನಂಬಿಕೆ ಇಲ್ಲದ ಮೇಲೆ ಸಂಸಾರ ಉಳಿಯಲ್ಲ ಪ್ರಿಯಾ, ಅದನ್ನೇನ್ಬಿಟ್ಕೊ. ಬೇರೆಯವ್ರಿಗೆ ಬುದ್ಧಿ ಹೇಳೋದಲ್ಲ, ಫಸ್ಟ್ ನಿನ್ನನ್ ನೀನ್ ಸರಿ ಮಾಡ್ಕೊ. ನಮ್ ಪತಿರಾಯ್ರಿಲ್ಲಿ. ನೋಡ್ದ್ಯಾ ಹೇಗ್ ಹುಡುಕ್ತಾ ಇದ್ದಾಳೆ? ಮಾಡ್ತೀನಿ. ಇಷ್ಟೊತ್ತು ಜಾಸ್ತಿ ಆಡ್ತಿದ್ಲಲ್ಲ, ಅವಳ ಹೃದಯ ನಿಂತೋಗೋ ಅಂತ ಸತ್ಯ ಹೇಳ್ತೀನಿ. ಏನು, ಯಾಕೆ ಪದೇ ಪದೇ ನನಗೆ ಕಾಲ್ ಮಾಡ್ತಿದ್ಯಾ? ನಿನ್ ಟೈಮ್ ಬಂದಾಯ್ತು ಪ್ರಿಯಾ. ನೀನ್ ಹುಡುಕ್ತಿರೋ ನಿನ್ ಗಂಡ ಇವಾಗ ಅವನ್ ಲವರ್ ಜೊತೆ ಮಾತಲ್ಲಿ ಮುಳುಗ್ ಹೋಗಿದ್ದಾನೆ. ಎಲ್ಲಿ? ಹುಡುಕು. ನಾನ್ ಕೇಳಿದ್ದು ನೀನೆಲ್ಲಿ ಅಂತ. ಎಲ್ಲ ನೋಡ್ತಿರೋಳ್ ಹಾಗೆ ಮಾತಾಡ್ತಿದ್ಯಲ್ಲ. ಹಾ, ನನ್ನ ನೀನ್ ಯಾವತ್ತೂ ಕಂಡು ಹಿಡಿಯಕ್ಕಾಗಲ್ಲ ಬಿಡು. ಹೇಳಿಲ್ವಾ ಕಂಡು ಹಿಡಿಯಲ್ಲ ಅಂತ? ಆದ್ರೆ ಅರ್ಥ ಆಯ್ತಲ್ಲ, ನೋಡ್ಕೊಂಡೇ ಹೇಳ್ತಿದ್ದೀನಿ ಅಂತ. ಇನ್ಯಾಕ್ ತಡ? ಹೋಗಿ ಆ ಸುಂದರ ದೃಶ್ಯನ ನಿನ್ ಕಣ್ಣಲ್ಲಿ ತುಂಬಿಕೊಂಡು ಖುಷಿ ಪಡು ಪ್ರಿಯಾ.